ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಾಹನ ಮಾಲೀಕರೇ, ಇದು ನೀವು ನೋಡ್ಲೇಬೇಕಾದಂತ ಸ್ಟೋರಿ. E20 ಪೆಟ್ರೋಲ್ ನಿಂದ ಮೈಲೇಜ್ ಕೊಡಲ್ಲ ವಾಹನಗಳು. ಮೈಲೇಜ್ ಕಡಿಮೆ ಅನ್ನೋದನ್ನ ಒಪ್ಪಿಕೊಂಡಂತ ಕೇಂದ್ರ ಸರ್ಕಾರ 5% ಮೈಲೇಜ್ ಕುಸಿತ ಅಂತೇಳಿ ಕೇಂದ್ರ ಸರ್ಕಾರವೇ ಈಗ ಒಪ್ಕೊಂಡಿದೆ. ಹಾಗಾಗಿ ನೀವೇನಾದ್ರೂ E20 ಪೆಟ್ರೋಲ್ ಬಳಸ್ತಾ ಇದ್ರೆ ಆ ವಾಹನ ಮಾಲೀಕರು ಈ ಸುದ್ದಿ ನೋಡ್ಲೇಬೇಕು. E20 ಅಂತ ಅಂದ್ರೆ 20% ಎಥನಾಲ್ ಇರುವಂತ ಪೆಟ್ರೋಲ್. ಇದನ್ನ ಬಳಕೆ ಮಾಡೋದ್ರಿಂದ ಈಗ ಮೈಲೇಜ್ ಕಮ್ಮಿ ಆಗ್ತಾ ಇದೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇವೆ. ಇತ್ತೀಚೆಗೆ ಒಂದು ಟೊಯೋಟಾ ಕಾರ್ ಕೂಡ ಹಾಳಾಗ್ಬಿಟ್ಟಿತ್ತು, ಅದಕ್ಕೂ ಇದೇ ಕಾರಣ ಅನ್ನುವಂತ ಚರ್ಚೆನೂ ಇತ್ತು. ಇಂಜಿನ್ಗೆ ಯಾವುದೇ ತೊಂದರೆ ಆಗಲ್ಲ ಅಂತ ಸರ್ಕಾರ ಈಗ ಒಪ್ಕೊಂಡಿದೆ. ಅದಕ್ಕೂ ಈ ಪೆಟ್ರೋಲ್ಗೂ ಕನೆಕ್ಷನ್ ಇಲ್ಲ ಅಂತ. ಆದ್ರೆ 5% ಮೈಲೇಜ್ ಕುಸಿತ ಆಗೋದು ನಿಜ ಅಂತ ಕೇಂದ್ರ ಸರ್ಕಾರವೇ ಒಪ್ಕೊಂಡಿದೆ. ಪೆಟ್ರೋಲ್ಗೆ 20% ಎಥನಾಲ್ ಮಿಶ್ರಣ ಕ್ರಮದ ವಿರುದ್ಧ ಈಗ ಕೂಗು ಎದ್ದಿದೆ. ಇದರ ಬೆನ್ನಲ್ಲೇ ಮೈಲೇಜ್ ಮಾತ್ರ ಕಡಿಮೆ ಆಗುತ್ತೆ ಅಂತ ಕೇಂದ್ರ ಸ್ಪಷ್ಟನೆ ಕೊಟ್ಟಿದೆ. ಬಂಕ್ಗಳಲ್ಲಿ ಶುದ್ಧ ಪೆಟ್ರೋಲ್ ಲಭ್ಯಕ್ಕೆ ಆಗ್ರಹಿಸಲಾಗಿದೆ. ಈ ಆಗ್ರಹವನ್ನ ತಿರಸ್ಕಾರ ಮಾಡಲಾಗಿದೆ. E20 ಇಂಧನ ಶುದ್ಧ ಪೆಟ್ರೋಲ್ಗಿಂತ ಸ್ವಚ್ಛ ಅಂತ ಸಮರ್ಥನೆ ಮಾಡಿಕೊಂಡಿದೆ. ಈಗ ಜನರು ಕೇಳ್ತಿರೋದು, ವಾಹನ ಮಾಲೀಕರು ಕೇಳ್ತಿರೋದು E10 ಪೆಟ್ರೋಲ್ ಬೇಕು ನಮ್ಗೆ ಅಂತ. ಬಟ್ E20 ಬೇಡ ಅನ್ನುವಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. 20% ಎಥನಾಲ್ ಮಿಶ್ರಣದ ಪೆಟ್ರೋಲ್, ಇ ಅಂದ್ರೆ ಎಥನಾಲ್ ಅಂತ ಅರ್ಥ. ಅಂದ್ರೆ 20% ಎಥನಾಲ್ ಇರುತ್ತೆ, 80% ಪೆಟ್ರೋಲ್ ಇರುತ್ತೆ. ಈ ರೀತಿಯಾಗಿ ಮಿಶ್ರಿತ ಆಗಿರುವಂತ ಈ ಪೆಟ್ರೋಲ್ ನಮಗ್ ಬೇಡ ಅಂತ ವಾಹನ ಮಾಲೀಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಎಥನಾಲ್ ಮಿಶ್ರಣ ಮಾಡ್ತಿರೋದು ಯಾಕೆ? 88% ಪೆಟ್ರೋಲಿಯಂ ಉತ್ಪನ್ನಗಳನ್ನ ಆಮದು ಮಾಡಿಕೊಳ್ಳುತ್ತೆ ಭಾರತ. ವಿದೇಶದ ಮೇಲಿನ ಅವಲಂಬನೆ ತಗ್ಗಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ನಮ್ಮ ರೈತರಿಂದಾನೇ ಲಭ್ಯ ಆಗುವಂತ ಒಂದಷ್ಟು ಕಚ್ಚಾ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಎಥನಾಲ್ ಮಾಡಿಕೊಂಡು ಅದರಿಂದ ಈ ರೀತಿಯಾಗಿ E20 ಪೆಟ್ರೋಲ್ನ ತಯಾರು ಮಾಡುವಂತ ಕೆಲಸ. ಬಟ್ ಇದಕ್ಕೀಗ ವಿರೋಧ ವ್ಯಕ್ತವಾಗ್ತಾ ಇದೆ. E20 ಜಾರಿ ಮಾಡೋದಕ್ಕೆ ಅಂತೇಳಿ ಸರ್ಕಾರ ಮುಂದಾಗಿದ್ದು, ಇದು ಪ್ರಯೋಗ ಅಂತೇಳಿ ಕೂಡ ಇತ್ತೀಚೆಗೆ ಹೇಳಲಾಗಿತ್ತು, ವಕೀಲರು ಹೇಳಿದ್ದು. ಈಗ ಕೇಂದ್ರ ಸರ್ಕಾರ ಒಪ್ಕೊಂಡಿದೆ. ಈ ರೀತಿ E20 ಪೆಟ್ರೋಲ್ನಿಂದ ಮೈಲೇಜ್ ಕಮ್ಮಿ ಆಗುತ್ತೆ ನಿಜ, ಆದ್ರೆ ಇಂಜಿನ್ಗೆ ಹೊಡೆತ ಬೀಳಲ್ಲ ಅಂತ. 2023 ನಂತರ ತಯಾರಾದ ವಾಹನಗಳು ಈ ಒಂದು E20 ಇಂಧನಕ್ಕೆ ಸರಿ ಹೊಂತವೆ. ಆದ್ರೆ ಅದಕ್ಕೂ ಮುಂಚಿನ ವಾಹನಗಳಿಗೆ ಇದು ಅಪ್ಲೈ ಆಗಲ್ಲ, ವಾಹನಗಳು ಹಾಳಾಗುತ್ತೆ, ಜೊತೆಗೆ ಮೈಲೇಜ್ ಕೂಡ ಕಮ್ಮಿ ಆಗುತ್ತೆ ಅಂತ. ಹಳೆಯ ವಾಹನಗಳಿಗೆ ಇದು ಸೂಕ್ತ ಅಲ್ಲ ಅನ್ನುವಂತ ವಾದ ಇದೆ, ನಿಜ ಕೂಡ ಅದು. ಇನ್ನು E20 ಇಂಧನ ಬಳಕೆಯಿಂದ ಮೈಲೇಜ್ ಕಮ್ಮಿ, ವಾಹನಗಳ ಇಂಜಿನ್ ಕಾರ್ಯ ಕ್ಷಮತೆ ಕುಸಿಯುತ್ತೆ. E10 ವಿನ್ಯಾಸವಾದಂತ ವಾಹನಗಳಿಗೆ ಹಾನಿ ಆಗ್ತಾ ಇದೆ. E20 ಬಿಟ್ಟು ಬೇರೆ ಪೆಟ್ರೋಲ್ ಸಿಗ್ತಾ ಇಲ್ಲ. 20% ಎಥನಾಲ್ ಬಳಸಿದ್ರು ಕೂಡ ಪೆಟ್ರೋಲ್ ಬೆಲೆ ಇಳಿಸಿಲ್ವಲ್ಲ. ಇದು ವಾಹನ ಮಾಲೀಕರ ಆಕ್ರೋಶಕ್ಕೆ ಕಾರಣ. ಅಂದ್ರೆ ನೀವು E20 ಪೆಟ್ರೋಲ್ ಕೊಡ್ತಿದ್ದೀರಿ ನಿಜ, ಹಾಗಂತ ಪೆಟ್ರೋಲ್ ಬೆಲೆ ಏನಾದ್ರೂ ಕಮ್ಮಿ ಆಗಿದೆಯಾ? ಇಲ್ಲ. E10 ಪೆಟ್ರೋಲ್ಗೆ ಏನ್ ಬೆಲೆ ಇತ್ತೋ ಅದೇ ಬೆಲೆಯಲ್ಲೇ ನಮಗೆ ಪೆಟ್ರೋಲ್ ಕೊಡ್ತಾ ಇದ್ದೀರಿ. ಅದರಿಂದ ನಮ್ಮ ವೆಹಿಕಲ್ಸ್ ಹಾಳಾಗ್ತಾ ಇದೆ, ಜೊತೆಗೆ ಮೈಲೇಜ್ ಕಮ್ಮಿ ಆಗ್ತಾ ಇದೆ. ಇದಕ್ಕೆ ಸರ್ಕಾರ ಏನು ಉತ್ತರ ಕೊಡುತ್ತೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೆಲ ವಾಹನಗಳಲ್ಲಿ 3-5% ಮೈಲೇಜ್ ಕಮ್ಮಿ ಆಗಬಹುದು, ಆದ್ರೆ ವಾಹನಗಳ ಇಂಜಿನಿಗೆ ತೊಂದರೆ ಇಲ್ಲ ಅಂತ ಕೇಂದ್ರ ಸರ್ಕಾರ ಸಮರ್ಥನೆ ಮಾಡಿಕೊಂಡಿದೆ.